ನಟ ಪ್ರಥಮ್ಗೆ ದರ್ಶನ್ ಫ್ಯಾನ್ಸ್ ಜೀವ ಬೆದರಿಕೆಯನ್ನ ಹಾಕಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈ ಬೆನ್ನಲ್ಲೇ ಅವರು ಕೊಟ್ಟಂತಹ ವಾರ್ನಿಂಗ್ ಯಾವ್ಯಾವ ವಿಚಾರಗಳನ್ನ ವಾರ್ನಿಂಗ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲಾ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಳೆದ 3 ದಿನಗಳಿಂದ ಈ ವಿಚಾರದ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು. ಪ್ರಥಮ್ಗೆ ಹಲ್ಲೆ ನಡೆಸಿದ್ರಂತೆ, ದೇವಸ್ಥಾನದ ಹತ್ರ ಆಯ್ತಂತೆ ಅಂತೆಲ್ಲ. ಸೊ ಈ ವಿಚಾರವಾಗಿ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ಮಾತಾಡಿದ್ದಾರೆ. ನಟ ದರ್ಶನ್ ಫ್ಯಾನ್ಸ್ಗೆ ವಾರ್ನಿಂಗ್ ಕೊಟ್ಟಿದ್ ಯಾಕೆ ಪ್ರಥಮ್? ಹಾಗಾದ್ರೆ ಗೂಂಡಾಗಿರಿ ಎಲ್ಲ ಬಿಟ್ಬಿಡಿ, ಬಾಸಿಸಮ್ ಎಲ್ಲ ನಡೆಯಲ್ಲ, ನನ್ ಸಹವಾಸಕ್ಕೆ ಬಂದ್ರೆ ಸುಮ್ನಿರಲ್ಲ, ನಾನು ಮುಂದಾಗೋದೇ ಬೇರೆ ಅಂತ ಡೈರೆಕ್ಟ್ ಆಕ್ಷನ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ನಟ ಪ್ರಥಮ್. ಈ ವಾರ್ನಿಂಗ್ ನ ಸ್ವರೂಪ ಹೇಗೆ, ಯಾಕೆ ಇಷ್ಟು ಕೆರಳಿ ಕೆಂಡವಾದ್ರು, ರಾಂಗ್ ಆಗಿದ್ಯಾಕೆ, ಎಲ್ಲದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನ ಅವರು ಕೊಡ್ತಾ ಹೋಗ್ತಾರೆ. ಅಂದರೆ ಏನಾಯ್ತು, ವಾಟ್ ವೆಂಟ್ ರಾಂಗ್ ಅನ್ನೋದನ್ನು ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ವಾರ್ನಿಂಗು ನಯವಾಗಿ ಅವರಿಗೆ ಅರ್ಥ ಆಗೋ ಭಾಷೆಯಲ್ಲೇ ಹೇಗೆ ಕೊಟ್ಟರು, ಎಲ್ಲ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋಣ. ಸೊ ಇದು ದರ್ಶನ್ ಫ್ಯಾನ್ಸ್ಗೆ ಪ್ರಥಮ್ ಕೊಟ್ಟಂತಹ ವಾರ್ನಿಂಗ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡೋದಾದ್ರೆ ಅವರು ಸುಮಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರೌಡಿಸಮ್ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಟುಬಿಡಿ ನೀವು ಅಂತ ರೌಡಿಸಮ್ ಮಾಡಿದವ್ರಿಗೆ ಹೇಳ್ತಾರೆ. ಬಾಸಿಸಮ್ ಎಲ್ಲ ಇಲ್ಲಿ ನಡೆಯಲ್ಲ, ನನ್ನ ಸಹವಾಸಕ್ಕೆ ಬಂದ್ರೆ ನಾನು ಸುಮ್ಮನಿರಲ್ಲ. ಹಾಗೆ ದರ್ಶನ್ ಸರ್, ನಿಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳಿ, ಮುಂದಾಗೋದೇ ಬೇರೆ, ಇಲ್ಲ ಅಂದ್ರೆ ಹುಷಾರು ಅಂತ ನಯವಾಗೆ, ಪ್ರತಿ ಮಾತಲ್ಲೂ ನಯವಾಗೆ, ಈ ಬಟ್ಟೆನ ರೇಷ್ಮೆ ಸೀರೆಯಲ್ಲಿ ಸುತ್ಕೊಂಡು ಹೊಡೆಯೋದು ಅಂತಾರಲ್ಲ, ಆ ರೀತಿ ಇತ್ತು. ಪ್ರಥಮ್ರನ್ನ ಹೆದರಿಸೋದಕ್ಕೆ ಆಗಲ್ಲ, ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಾರ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯಾನ್ಸ್ ಸುಮ್ಮನೆ ಇದ್ರೆ ಒಳ್ಳೆಯದು, ಇಲ್ಲ ಅಂದರೆ ಮುಂದಾಗುವಂತಹ ಕಾನೂನು ಕ್ರಮಗಳೇ ಬೇರೆ ಅಂತ ಹೇಳಿದ್ದಾರೆ. ಏನೇನು ಹೇಳಿದ್ರು, ಆಮೇಲೆ ಪ್ರತಿ ಮಾತಿನಲ್ಲೂ ಆ ನಟನನ್ನು ಇಮಿಟೇಟ್ ಮಾಡ್ದಂಗಿತ್ತು. ಅವರು ಬೇರೆಯವ್ರನ್ನೆಲ್ಲ ಕರಿಬೇಕಾದ್ರೆ, ಬೇರೆಯವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಸರ್ ಸರ್ ಅಂತ ಹೇಳ್ತಾರಲ್ಲ, ಹಾಗೇ ಮಾತಾಡಿದ್ರು ಇವರು. ಪ್ರಥಮ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಲಾಗ್ತಾ ಇತ್ತು ಅನ್ನುವಂತಹ ಒಂದಿಷ್ಟು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದರೆ ಅವತ್ತು ಏನಾಯಿತು, ಯಾರು ಬಂದಿದ್ರು, ಅದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ದಾರೆ. ಪ್ರಥಮ್ ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೀನಿ. ಜನ ಪ್ರೀತಿ ಕೊಟ್ಟಾಗ ಅಷ್ಟೇ ಪ್ರೀತಿನ ವಾಪಸ್ ಜನಕ್ಕೆ ಕೊಟ್ಬಿಡಿ. ಆದರೆ ಹಿಂದೆ ಇನ್ಯಾರದಾರ್ದು ಹೆಸರು ದೊಡ್ಡದೆಲ್ಲ ಬರುತ್ತೆ ಅಂದಾಗ ಅದಾಗದೇ ಇದ್ದಂಗೆ ನೋಡ್ಕೊಳ್ಳಿ, ನಿಮ್ಮ ದೊಡ್ಡತನನ ಕಾಪಾಡ್ಕೊಳ್ಳಿ ಅಂತ ಭಾಳ ಪ್ರೀತಿಯಿಂದ ಹೇಳ್ತೀನಿ. ಸರ್, ಟ್ರಸ್ಟ್ ಮೀ ಸರ್, ಜಸ್ಟ್ ಈ ಇನ್ಸಿಡೆಂಟ್ ಆದಮೇಲಿಂದ 5 ಡೇಸಿಂದ ಟ್ರಸ್ಟ್ ಮೀ, ಐ ರಿಸೀವ್ ಮೋರ್ ದೆನ್ 2000+ ಕಾಲ್ಸ್. ಪ್ರಥಮ್ ಅವರೇ ಕಂಪ್ಲೇಂಟ್ ಕೊಡಿ ಅಂತ. ನನಗೆ ಯಾರಿಗೂ ಕೊಟ್ಟು ಬೇಸರ ಮಾಡಬೇಕು ಅಂತಿಲ್ಲ. ಆ ಪ್ರಥಮ್ ಸೈಲೆನ್ಸ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾರೇ ದೊಡ್ಡವರಾದರೂ ಅಷ್ಟೇ, ನೀವು ದೊಡ್ಡವರು, ನಾನು ದೊಡ್ಡ ನಟ, ನಾನು ದೊಡ್ಡ ಕಲಾವಿದ, ನನಗಿಂದ ಹಂಗೈತೆ ಯಾರು ಅನ್ಕೋಬಾರ್ದು. ಅವೆಲ್ಲ ನಡೆಯಲ್ಲ, ಇವೆಲ್ಲ ಆ ಕಾಲದಲ್ಲಿ ಇತ್ತು. ಈ 80ರ ದಶಕದಲ್ಲಿ ನೋಡ್ತೀರಾ, ಸಿಡಿದದ್ದು ಈ ಒಂದಷ್ಟು ಗೂಂಡಾಗಿರಿಗಳಿವೆಲ್ಲ ಅವೆಲ್ಲ ನಡೀತಿತ್ತಾಗ. ಅಲ್ಲಿ ಬಾಸಿಸಮ್ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ, ಕೂಗಾಡಿದ್ರು? ಗೊತ್ತು, ಎಲ್ಲರಿಗೂ ಗೊತ್ತಿದೆ. ಇದು ಎನ್ಕ್ವೈರಿ ನಡೀತಾ ಇದೆ, ಇನ್ನು ಬೇರೆ ಬೇರೆ ರೂಪ ಎಲ್ಲ ತಗೊಳುತ್ತೆ ಸರ್, ಬೆಂಕಿ ಹತ್ಕೊಳ್ಳುತ್ತೆ. ನಂಗೆ ಉದ್ದೇಶ ಇಲ್ಲ ಸರ್. ಕನಿಷ್ಠ 2,000 ಜನ ಫೋನ್ ಮಾಡಿದ್ರು, ಪ್ರಥಮ್ ಅವರೇ ಪ್ಲೀಸ್ ಕಂಪ್ಲೇಂಟ್ ಕೊಡಿ ಅಂತ. ನನಗೆ ಉದ್ದೇಶ ಇಲ್ಲ. ಪ್ರಥಮ್ ಸೈಲೆನ್ಸ್ನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು. ಕಲಾವಿದರು ಕಲಾವಿದರಾಗಿರಬೇಕು, ಬಹಳ ಪ್ರೀತಿಯಿಂದ ಇರಬೇಕು. ಆ್ಯಂಡ್ ಅದಲ್ಲದೆ ಇಂಥ ಗುಂಡಗಳನ್ನೆಲ್ಲ ಯಾಕೆ ಸಾಕೋತೀರಾ? ಯಾಕೆ? ಮನೇಲಿ ನಾಯಿ ಸಾಕೊಳ್ಳಿ, ಮನೇಲಿ ನಾಯಿಗಳಿರುತ್ತೆ ಗೊತ್ತಾ, ಅದು ಮುದ್ದು ಪ್ರಾಣಿ. ಬೆಕ್ಕನ್ನು ಸಾಕಿ, ಗಿಳಿ ಸಾಕಿ, ಪಾರಿವಾಳ ಸಾಕಿ, ಇದೆಲ್ಲ ಅಲ್ಲ, ಕೇಳೋಕೆ ಚೆನ್ನಾಗಿರುತ್ತೆ. ಇವೆಲ್ಲ ಮಾಡಬಾರ್ದು. ಇದ್ರ ಹಿಂದೆ ನಾನು ಅಟ್ಲೀಸ್ಟ್ ನನಗೆ SP ಪಾಪ ಪ್ರೀತಿಯಿಂದ ಸರ್, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಬಾಬಾ ಸರ್. ಸರ್ ನೇರವಾಗಿಲ್ಲ, ಇನ್ನೊಂದು ಸಲ ಸೇರ್ಸಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗೆ ಬಾಸ್, ನಿಮ್ಮ ಅಪ್ಪ ಅವ್ವ ನಿಮಗೆ ಬಾಸ್. ನಾನು ಯಾಕೆ ಏನ್ರಿ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾಕೆ ಹೇಳಿ ಸರ್? ನಾನು ಎಲ್ಲೋ ಹೋದಾಗ ನೀವು ಮೈ ಕಿಡಿತೀರಾ ಸರ್? ಒಂದೇ ಒಂದು ಮಾತು ಪ್ರೀತಿಯಿಂದ ಹೇಳ್ತೀನಿ, ಕನಿಷ್ಠ 2,000 ಜನ ಫೋನ್ ಮಾಡಿರ್ತಾರೆ ಸರ್ ಈ ಇಶ್ಯೂ ಆದಮೇಲೆ. ನಾನು ಯಾಕೆ ಕೊಟ್ಟಿಲ್ಲ ಅಂದರೆ ರೀಸನ್ ಇಷ್ಟೇ ಸರ್, ಈ ಮಾತು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ 2,000 ಜನ ಮಾಡಿರಲ್ವ ಸರ್ ನನಗೆ ಪ್ರಥಮ್ ಕಂಪ್ಲೇಂಟ್ ಕೊಡಿ, ಅದು ಇದು. ಯಾಕೆ ಅಂದರೆ ನಾವು ಹೇಳೋವಂಥ ಮಾತು ಇನ್ಯಾರಿಗೋ ಲೀಡ್ ಆಗುತ್ತೆ ಅಂದರೆ ಮಾಡಬಾರ್ದು. ನಿಮ್ಮ ಮೇಲೆ ಪ್ರೀತಿ ಇದೆ ಸರ್, ನಾನು ಅವೆಲ್ಲ ಮಾಡಲ್ಲ. ಸೊ ನೀವು ಅಷ್ಟೇ ನಿಮ್ಮ ಹುಡುಗರಿಗೆ ಸರಿಯಾಗಿರೋಕ್ಕೆ ಹೇಳಬೇಕು ಸರ್. ನೀವೇನು ಹೇಳ್ತೀರಾ ಇದೇ ಥರ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನಮಗೆ ತೊಂದರೆ ಆಗಬಾರ್ದು. ಆದರೆ ನೀವು ಏನೇ ಆಗಿರಿ ಸರ್, ನಮಗೂ ಬದುಕು ಮುಖ್ಯ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ವಿ ಲವ್ ಯು ಸರ್. ನಿಮಗೆ 10,000 ಜನ ಇರ್ಬೋದು ಸರ್, ನಂಗೆ 3,000 ಜನ ಇದ್ದಾರೆ ಸರ್. ಬೇಡ ಸರ್, ನಿಮ್ಮ ಮೇಲೆ ಪ್ರೀತಿ ಇದೆ. ಈ ಒಂದು ವಿಚಾರ ಹೇಳ್ತೀನಿ, ದರ್ಶನ್ ಸರ್ ಹೆಸರಿಗೆ ಯಾರೂ ಮಸಿ ಬಳಿಬೇಡಿ. ಅವ್ರ ಹೆಸರು ಹೇಳ್ಕೊಂಡು ಮಾಡೋ ಅಯೋಗ್ಯರು ನಾನು ಹೇಳ್ತಾ ಇರೋದು. ಐ ರೆಸ್ಪೆಕ್ಟ್ ದರ್ಶನ್ ಸರ್. ಅಟ್ ದ ಸೇಮ್ ಟೈಮ್ ನಿಮ್ಮ ಹೆಸರಲ್ಲಾಗುವಂಥ ಮಿಸ್ಟೇಕ್ಸ್ನ ನೀವು ನೋಡ್ಕೊಳ್ಳಿ. ನಮಗೂ ಜನ ಇದ್ದಾರೆ ಸರ್, ನಾವು ಪ್ರೀತಿ ಗಳಿಸಿದ್ದೀವಿ ಸರ್.
ನಿಮ್ಗೆ ಒಳ್ಳೇದಾಗಲಿ, ನಾನು ಅಟ್ಲೀಸ್ಟ್ ಏನಾದ್ರು ಒಂದು ಸ್ಟೇಟ್ಮೆಂಟು ಅಥವಾ ನಾನೇನೋ ಒಂದು ಕೊಟ್ಟರೆ ಅಲ್ಲಿ ಏನಾಯಿತು ಅಂತ ನಡೆದಿದ್ದೇನಾರು ಕೊಟ್ಟರೆ ಬೇರೆಯವ್ರೆಲ್ರಿಗೂ ಸಮಸ್ಯೆ ಆಗುತ್ತೆ ಸರ್. ನಿಮ್ಮ ಜೊತೆ ಇರುವಂಥ ಹುಡುಗರು ಚೆನ್ನಾಗಿರೋನು ಒಳ್ಳೆಯ ಸಹವಾಸ ಮಾಡಿ, ಜೊತೆಲಿರೋರು ಯೋಗ್ಯರು ಇರಬೇಕು, ಅವ್ರ ಹೆಸರು ಎಲ್ಲೇ ಬೆಳಕೆ ಅಲ್ಲಿ ಮಾಡಿದವ್ರು ಯಾರು ಅಂತ ಗೊತ್ತಾದಾಗ ಅದು ಬೇರೆ ಯಾವುದೋ ಕೇಸಿಗೆ ಲೀಡ್ ಆಗುತ್ತೆ. ನಂಗೆ ಹೇಳೋ ಉದ್ದೇಶ ಇಲ್ಲ, ನಿನ್ನೆಯಿಂದ 10,000 ಸಲ ನಮ್ಮ ಮನೆ ಹತ್ರ ಎಲ್ಲ ಬರ್ತಾನೆ ಇದ್ದಾರೆ, ನಾನು ನನ್ನ ಬಾಗೆ ಹೋಗಿಲ್ಲ. ಯಾರೋ ತೊಗೊಂಬಂದೇನೋ ಹೇಳ್ತಾರೆ ಸರ್, ನಿಜವಾಗ್ಲೂ ಅವತ್ತೇನಾಯಿತು ಅನ್ನೋದು ಪ್ರಾಮಾಣಿಕವಾಗಿ ನಾನು ಇಷ್ಟೊತ್ತಿಗೆ ರಿಟರ್ನ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗ್ತಿತ್ತು. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸರ್. ನಾನು ಪದೇ 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 ಆದಾಗ ನೀವು ಯಾವ ಸ್ಟಾರು ನೋಡೋಕ್ಕೋಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಯಾವ ಟೋನ್ ಹಿಂಗೆ ಹೇಳ್ತೀರಾ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ಪ್ರಥಮ್, ಯಾಕೆಂದರೆ ಎಲ್ಲಿ ತನಕ ಯಾವಾಗ ಮಾತು ಕಾಮೆಂಟ್ ಇದ್ದಿದ್ದು ವೆಪನ್ ಆಗಿ ಬದಲಾಯಿತೋ ನಾವು ಈ ಟೋನಲ್ಲೇ ಹೇಳಬೇಕಾಗತ್ತೆ ಸರ್. ನಿಮ್ಮಲ್ಲಿ ಪ್ರೀತಿ ಇದೆ ವಿಚಾರದಲ್ಲಿ ಮತ್ತೆ ಈ ಪ್ರಕರಣದಲ್ಲಿ ಪ್ರಥಮ್ ತುಂಬಾ ಸೀರಿಯಸ್ ಝೋನ್, ಡೇಂಜರ್ ಝೋನ್ ಇಂದ ಹೊರಗಡೆ ಬಂದ್ರು. ಅಲ್ಲಿ ಅವ್ರ ಮಾತುಕತೆ ಅಥವಾ ಅದೆಲ್ಲವೂ ಕೂಡ ತುಂಬಾ ಅವ್ರ ಟ್ಯಾಲೆಂಟ್ ಇಂದ ಹೊರಗಡೆ ಬಂದ್ರು. ಇಫ್ ಇನ್ ಕೇಸ್ ಏನಾದ್ರು ಒಂದು ನಿಮಿಷ ಹೇಳ್ತೀನಿ, ಇನ್ ಕೇಸ್ ಏನಾದ್ರೂ ಏನು ಇನ್ ಕೇಸ್ ಅವ್ರ ಜೊತೆ ವಾಗ್ವಾದ ಕೇಳಿದಿದ್ರೆ ಮತ್ತೊಂದು ಆಗಿದ್ರೆ ಅಲ್ಲಿ ಕೈ ಮಿಲಾಯಿಸುವಂತದ್ದು ಕೂಡ ಆಗ್ತಾ ಇತ್ತು ಅಂತ ಹೇಳ್ತಿದ್ರು. ಒಂದು ನಿಮಿಷ, ನಿಜವಾಗ್ಲೂ ಒಂದು ವೆಪನ್ ಯಾವ್ದು ಗೊತ್ತಾ? ಯಾವುದೋ ಗನ್ನು ಲಾಂಗು ಅಲ್ಲ, ಬುದ್ಧಿವಂತಿಕೆ ಇಟ್ಸ್ ಎ ವೆಪನ್. ನನ್ನ ಬುದ್ಧಿವಂತಿಕೆ ಉಪಯೋಗಿಸಿದ್ದೀನಿ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಆ ಸೀರಿಯಸ್ನೆಸ್ ಏನಿತ್ತು ಅಂತ. ನಿಮ್ಮ ಕಡೆಯವರು ಸುಮ್ಮನಿದ್ರೆ ಚಂದ ಸರ್, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನಮಗೂ ಕೋಪ ಬರುತ್ತೆ, ನಮಗೂ ಸರ್, ನೀವು ನೀರು ಕುಡಿದಾಗ ಹೇಗೆ ನಿಮಗೆ ದಾವಾಗುತ್ತೋ ನೀವು ನೀರು ಹೆಂಗೆ ಕುಡಿತೀರಿ, ನಾವು ಹಂಗೆ ಮಾಡಿ. ನಿಮಗೆ ಹೆಂಗೆ ಊಟ ಮಾಡ್ತೀರಿ ಹೊರಟಾಗ ಹಂಗೆ. ನೀವು ಸಿನಿಮಾ ಮಾಡಿದ್ರೆ 300 ಜನ ಊಟ ಮಾಡ್ತಾರೆ, ನಾನು ಸಿನಿಮಾ ಶೂಟ್ ಮಾಡಿದ್ರೆ 150 ಜನ ಕುಟುಂಬ ಊಟ ಮಾಡ್ತಾರೆ. ಏನು ಕಡಿಮೆ ಮಕ್ಕಳಲ್ಲ ಸರ್ ನಾವು? ಸರ್ ನೇರವಾಗಿ ಹೇಳ್ತೀನಿ ಕೇಳಿ, ಒಂದು ಕುರಿ ಮೇಯಿಸ್ಕೊಂಡಿದ್ದು ಕೊಳ್ಳೇಗಾಲದಲ್ಲಿ ಚಾಮರಾಜನಗರದಲ್ಲಿ ಕುರಿ ಮೇಯಿಸ್ಕೊಂಡಿದ್ದಂಥ ಹುಡುಗ ಇವತ್ತು ದಕ್ಷಿಣ ಭಾರತದ ಅತಿ ದೊಡ್ಡ ಶೋನ ಜನ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಅಂದರೆ 7 ಸಿನಿಮಾ ಹೀರೋ ಆಗಿದ್ದಾರೆ. ಪ್ರಥಮ ಹತ್ರ ಏನೋ ಒಂದು ಸರ್ಕಿರುತ್ತೆ ಸರ್. ಅದರಲ್ಲಿ 3 ಸಿನಿಮಾ ಮಾಡೋದು 3 ರಿಲೀಸ್ ಮಾಡಿ 3 ಕಲರ್ಸ್ಗೆ ಮಾರಿದ್ದೀನಿ ಸರ್. ಇದು ಪ್ರಥಮ ತಾಕತ್ ಸರ್. ನಿಮ್ಗೆ ಹೆಂಗಿದೆ ನಮಗೂ ಹಾಗೆ ಇದೆ ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಾನು ವೆಪನ್ ಬರೋ ತನಕ ಮಾತಾಡಲ್ಲ. ಯಾವಾಗ ಬಂತು ಅದು ಮೀರಬಾರ್ದು ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್, ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನಮ್ಮ ಪ್ರೀತಿನ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಆಗದು ಬೇರೆ. ನಾನು ಇಷ್ಟೊತ್ತಿಗೆಲ್ಲ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಬೇರೆ ಥರ ಆಗ್ತಿತ್ತು ಸರ್. ನನ್ನ ಉದ್ದೇಶ ಅದಿಲ್ಲ, ಗೌರವ ಇದೆ. ದಯವಿಟ್ಟು ನಮ್ಮ ವಿಚಾರಕ್ಕೆ ಬರಬಾರ್ದು ಸರ್, ಹೇಳ್ತಾ ಇದ್ದೀನಿ. ಈ ಪ್ರಥಮ್ ತರಲೆ ತುಂಟಾಟ ನಗನಾಗ್ತಾ ಇರೋದನ್ನಷ್ಟೇ ಜನ ನೋಡಿರೋದು, ಹಾಗೆ ನೋಡಲಿ ಸರ್. ಯಾಕೆ ಸರ್ ಬೇರೆ ಆ್ಯಂಗಲ್ ಯೋಚನೆ ಮಾಡಬೇಕು? ನೀವು ತುಂಬ ಸ್ಮಾರ್ಟ್ ಇದ್ದೀರಾ, ತುಂಬ ಬ್ರಿಲಿಯಂಟ್ ಇದ್ದೀರಾ, ತುಂಬ ದೊಡ್ಡ ಕಲಾವಿದರಿದ್ದೀರಾ, ಬೇಡ. ಇದು ಪ್ರಥಮ್ ಅವರ ಮಾತು. ಪ್ರಥಮ್ಗೂ ಕೂಡ ಅಸಮಾಧಾನ ಇದೆ, ಆಕ್ರೋಶ ಇದೆ. ಆದರೆ ಫ್ಯಾನಿಸಮ್ ಅಥವಾ ಫ್ಯಾನ್ಸ್ ಅಂತ ಹೇಳಿಕೊಂಡು ಹೆದರಿಸುವಂತಹ ಪ್ರಯತ್ನಗಳು ಏನಾಗ್ತಾ ಇದೆ ಅದು ಆಗಬಾರ್ದು ಅನ್ನುವಂಥದ್ದು ನೇರವಾಗಿ ಎಚ್ಚರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.